ಹಿಂದಿ ಭಾಷೆಯ ಸುಪ್ರಸಿದ್ಧ ವ್ಯಂಗ್ಯ ಬರಹಗಾರ ಹರಿಶಂಕರ್ ಪರಸಾಯಿಯವರ ವ್ಯಂಗ್ಯ ರಚನೆ ಒಬ್ಬ ಗೋಭಕ್ತನ ಭೇಟಿ. ಇದು ಇಂದಿನ ಕಾಲದಲ್ಲೂ ಪ್ರಸ್ತುತ ಅನಿಸುತ್ತದೆ. ಒಂದು ಸಂಜೆ ರೈಲ್ವೆ ನಿಲ್ದಾಣದ ಬಳಿ ಸ್ವಾಮೀಜಿಯೊಬ್ಬರ ದರ್ಶನವಾಯಿತು. ಗೌರವರ್ಣ, ಸದೃಢ ಮೈಕಟ್ಟು, ಎತ್ತರದ ಆಸಾಮಿ. ಕೇಸರಿ ಬಣ್ಣದ ರೇಷ್ಮೆ ಬಟ್ಟೆ ಧರಿಸಿದ್ದರು. ಕಾಲುಗಳಲ್ಲಿ ಆವುಗೆ, ಕೈಯಲ್ಲಿ ಸ್ವರ್ಣ ಮುಷ್ಟಿಯ ಕೋಲು. ಜೊತೆಯಲ್ಲಿ ಸ್ಮಾಲ್ ಸೈಜಿನ ಕಿಶೋರ ವಯಸ್ಸಿನ ಒಬ್ಬ ಸನ್ಯಾಸಿಯೂ ಇದ್ದ. ಅವನ ಕೈಯಲ್ಲಿ ಟ್ರಾನ್ಸಿಸ್ಟರ್ ಇತ್ತು. ಆತ ಗುರುವಿಗೆ ಮೊಹಮ್ಮದ್ ರಫಿಯ ಹಾಡುಗಳನ್ನು ಕೇಳಿಸುತ್ತಿದ್ದ. ನಾನು, ಸ್ವಾಮೀಜಿ, ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದೆ. ಸ್ವಾಮೀಜಿ, ದೆಹಲಿಗೆ ಹೋಗುತ್ತಿದ್ದೇನೆ ಮಗ ಎಂದರು. ನಾನು, ಸ್ವಾಮೀಜಿ, ನನಗೆ ತುಂಬ ವಯಸ್ಸಾಗಿದೆ. ನೀವು ಏಕೆ ನನ್ನನ್ನು ಮಗ ಎಂದೆನ್ನುತ್ತೀರಿ ಕೇಳಿದೆ. ಸ್ವಾಮೀಜಿ ಮನಬಿಚ್ಚಿ ನಕ್ಕರು. ಹಾಗೂ ನೀವು ಹೋಟೆಲುಗಳಲ್ಲಿ 60 ವರ್ಷದ ಮುದಿಯನಿಗೂ ಮಗ ಎಂದು ಕರೆಯುತ್ತೀರಿ ಅಲ್ಲವೇ? ಹಾಗೆ ನಾವು ನಿಮ್ಮನ್ನು ಮಗ ಎನ್ನುತ್ತೇವೆ. ಈ ವಿಶ್ವವೊಂದು ವಿಶಾಲ ಭೋಜನಾಲಯ. ನಾವು ಇಲ್ಲಿ ಉಣ್ಣುವವರು, ನೀವು ಬಡಿಸುವವರು. ಹೀಗಾಗಿ ಮಗ ಎನ್ನುತ್ತೇವೆ. ತಪ್ಪು ತಿಳಿಯಬೇಡಿ, ಇದು ಬರೀ ಸಂಬೋಧನೆ ಅಷ್ಟೆ ಎಂದರು. ಮಾತಿನಿಂದ ಸ್ವಾಮೀಜಿ ಉತ್ಸಾಹಿಗಳೆನಿಸಿದರು. ನಾನು ಅವರ ಹತ್ತಿರ ಕುಳಿತೆ. ಅವರು ಬೆಂಚಿನ ಮೇಲೆ ಕುಳಿತುಕೊಳ್ಳುತ್ತಾ ಶಿಷ್ಯನಿಗೆ ಹಾಡು ನಿಲ್ಲಿಸಲು ಹೇಳಿದರು. ಹಾಗೂ ಮಗ, ಧರ್ಮಯುದ್ಧ ಪ್ರಾರಂಭವಾಗಿದೆ. ಗೋರಕ್ಷಣಾ ಆಂದೋಲನ ತೀವ್ರಗೊಂಡಿದೆ. ನಾವು ದೆಹಲಿಯಲ್ಲಿ ಸಂಸತ್ತಿನ ಮುಂದೆ ಸತ್ಯಾಗ್ರಹ ಮಾಡಲು ಹೊರಟಿದ್ದೇವೆ ಎಂದರು. ನಾನು, ಸ್ವಾಮೀಜಿ, ಈ ಚಳುವಳಿಯ ಉದ್ದೇಶವಾದರೂ ಏನು ಎಂದು ಕೇಳಿದೆ. ಮಗ, ನೀನು ಅಜ್ಞಾನಿ ಎಂದು ತೋರುತ್ತದೆ. ಅರೆ, ನಾವು ಗೋವನ್ನು ರಕ್ಷಿಸಬೇಕು. ಗೋವು ನಮ್ಮ ತಾಯಿ. ಅವುಗಳನ್ನು ಕೊಲ್ಲಲಾಗುತ್ತಿದೆ. ಅವರ ಧ್ವನಿ ಸ್ವಲ್ಪ ಏರಿತ್ತು. ಯಾರು ಕೊಲ್ಲುತ್ತಿದ್ದಾರೆ? ನಾನು ಕೇಳಿದೆ. ಅನ್ಯ ಧರ್ಮೀಯ ಕಟುಕರು. ನಾನು, ಆ ಕಟುಕರಿಗೆ ಗೋವುಗಳನ್ನು ಯಾರು ಮಾರುತ್ತಾರೆ? ನಿಮ್ಮ ಗೋಭಕ್ತರೇ ತಾನೆ ಎಂದು ಕೇಳಿದೆ. ಅದು ಸರಿಯೇ, ಆದರೆ ಅವರೇನು ಮಾಡಬೇಕು? ಹಿಂಡದ ಹಸು ವ್ಯರ್ಥವಾಗಿ ಮೇವು ತಿನ್ನುತ್ತದೆ. ಬದಲಿಗೆ ಅದನ್ನು ಮಾರಿದರೆ ಒಂದಿಷ್ಟು ಹಣ ಸಿಗುತ್ತದೆ ಎಂದರು. ನಾನು ನೇರವಾಗಿ, ಅಂದರೆ ಹಣಕ್ಕಾಗಿ ತಾಯಿಯ ಹತ್ಯೆಗೆ ಕಾರಣನಾಗುವವನು ನಿಜವಾದ ಗೋಭಕ್ತ ಅಲ್ಲವೇ ಎಂದೆ. ಸ್ವಾಮೀಜಿ ನನ್ನನ್ನು ದಿಟ್ಟಿಸಿದರು. ನೀನು ಚೆನ್ನಾಗಿ ವಾದಿಸುತ್ತೀಯ ಮಗ, ಆದರೆ ಇದು ತರ್ಕದ್ದಲ್ಲ, ಭಾವನೆಯ ವಿಷಯ. ಇಂದು ಪ್ರತಿಭಟನೆ ಮಾಡುತ್ತಿರುವ ಸಾವಿರಾರು ಗೋಭಕ್ತರಲ್ಲಿ ಬಹುಶಃ ಯಾವೊಬ್ಬನೂ ಗೋವುಗಳನ್ನು ಸಾಕುವುದಿಲ್ಲ. ಆದರೆ ಅವರು ಸಕ್ರಿಯವಾಗಿ ಆಂದೋಲನ ಮಾಡುತ್ತಿದ್ದಾರೆ. ಇದೆಲ್ಲವೇ ಭಾವನೆ. ಸ್ವಾಮೀಜಿಯೊಂದಿಗೆ ಮಾತುಕತೆಯ ದಾರಿ ತೆರೆದುಕೊಂಡಿತ್ತು. ಅವರ ಜೊತೆ ಬಿಸಿ ಬಿಸಿ ಚರ್ಚೆ ನಡೆದು ತತ್ವ ಸಿದ್ಧಾಂತಗಳ ಚಿಂತನ ಮಂಥನವಾಯಿತು. ನಮ್ಮ ನಡುವಿನ ಮಾತುಕತೆಯನ್ನು ನಿಮ್ಮಂತಹ ತತ್ವಜ್ಞಾನಿಗಳ ಅನುಕೂಲಕ್ಕಾಗಿ ಇಲ್ಲಿ ನೀಡುತ್ತಿದ್ದೇನೆ. ಈಗ ಮುಂದಿನ ಮಾತುಗಳನ್ನು ಆಲಿಸಿ. ಸ್ವಾಮೀಜಿ, ನೀವು ಹಸುವಿನ ಹಾಲನ್ನಷ್ಟೇ ಕುಡಿಯುತ್ತೀರಿ ಅನಿಸುತ್ತದೆ. ಇಲ್ಲ ಮಗ, ನಾವು ಎಮ್ಮೆಯ ಹಾಲನ್ನು ಸೇವಿಸುತ್ತೇವೆ. ಹಸು ಕಡಿಮೆ ಹಾಲು ಕೊಡುತ್ತದೆ. ಅದು ತಿಳಿಯಾಗಿರುತ್ತದೆ. ಎಮ್ಮೆಯ ಹಾಲಿನ ಕೆನೆ ದಪ್ಪ. ನಮಗೆ ಮಲಾಯಿ ಅಂದರೆ ತುಂಬ ಇಷ್ಟ. ಅಂದರೆ ಗೋಭಕ್ತರೆಲ್ಲರೂ ಎಮ್ಮೆಯ ಹಾಲು ಕುಡಿಯುತ್ತಾರೆಯೇ? ಹೌದು ಮಗ, ಸರಿಸುಮಾರು ಎಲ್ಲರೂ. ಹಾಗಿದ್ದರೆ ಎಮ್ಮೆಯ ರಕ್ಷಣೆಗಾಗಿ ಆಂದೋಲನ ನಡೆಯಬೇಕಲ್ಲವೇ?
ಎಮ್ಮೆಯ ಹಾಲು ಕುಡಿಯುತ್ತಾರೆ, ಆದರೆ ಗೋವನ್ನು ತಾಯಿ ಎನ್ನುತ್ತಾರೆ. ಅಲ್ಲ, ಯಾರ ಹಾಲು ಕುಡಿಯುತ್ತೇವೆಯೋ ಅವರಿಗೇ ತಾಯಿ ಎನ್ನಬೇಕು ಅಲ್ಲವೇ? ಹಾಂ, ಅಂದರೆ ನಾವು ಎಮ್ಮೆಗಳನ್ನು ಮಾತೆ? ಛೆ, ಇದು ಹಾಗಲ್ಲ ಮಗ. ನಿನ್ನ ತರ್ಕ ಸರಿ ಇದೆ, ಆದರೆ ಭಾವನೆ ತಪ್ಪಾಗಿದೆ. ಸ್ವಾಮೀಜಿ, ಪ್ರತಿ ಚುನಾವಣೆಗೂ ಮೊದಲು ಅದೇಕೆ ಗೋಭಕ್ತಿ ಮುನ್ನೆಲೆಗೆ ಬರುತ್ತದೆ? ಚುನಾವಣೆಯ ಸೀಸನ್ನಲ್ಲಿ ಏನಾದರೂ ವಿಶೇಷತೆ ಇದೆಯೇ? ಮಗ, ಚುನಾವಣೆಗಳು ಬಂದಾಗ ಗೋಮಾತೆ ನಮ್ಮ ನಾಯಕರಿಗೆ ಕನಸಿನಲ್ಲಿ ದರ್ಶನ ನೀಡುತ್ತಾಳೆ ಹಾಗೂ ಮಕ್ಕಳೇ, ಚುನಾವಣೆಗಳು ಬರುತ್ತಿವೆ, ಈಗ ನನ್ನ ರಕ್ಷಣೆಯ ಆಂದೋಲನ ಆರಂಭಿಸಿ. ಜನ ಇನ್ನೂ ಮೂರ್ಖರಾಗಿಯೇ ಇದ್ದಾರೆ, ನನ್ನ ರಕ್ಷಣೆಯ ಘೋಷಣೆ ಮಾಡಿ ಮತ ಪಡೆಯಿರಿ ಎಂದು ಆದೇಶ ಮಾಡುತ್ತಾಳೆ. ಮಗ, ಕೆಲವು ರಾಜಕೀಯ ಪಕ್ಷಗಳಿಗೆ ಹಸುಗಳು ಮತ ದೊರಕಿಸಿಕೊಡುತ್ತವೆ. ಹೀಗಾಗಿ ಆ ನಾಯಕರು ಕೂಡಲೇ ಚಳುವಳಿ ಆರಂಭಿಸುತ್ತಾರೆ ಹಾಗೂ ನಮ್ಮಂತಹ ಸಾಧುಗಳನ್ನು ಅದರಲ್ಲಿ ಸೇರಿಸಿಕೊಳ್ಳುತ್ತಾರೆ. ನಮಗೂ ರಾಜಕೀಯದಲ್ಲಿ ರುಚಿ ಇದೆ, ಆನಂದ ಲಭಿಸುತ್ತದೆ. ಮಗ, ಬರೀ ನನ್ನಿಂದಲೇ ಕೇಳುತ್ತಿರುವೆ. ನೀನು ಏನಾದರೂ ಹೇಳು, ಎಲ್ಲಿಗೆ ಹೋಗುತ್ತಿದ್ದೀಯಾ? ಸ್ವಾಮೀಜಿ, ನಾನು ಮಾನವ ರಕ್ಷಣಾ ಆಂದೋಲನಕ್ಕೆ ಹೋಗುತ್ತಿದ್ದೇನೆ. ಮಾನವ ರಕ್ಷಾ ಅಂದರೆ ಏನು ಮಗ? ಸ್ವಾಮೀಜಿ, ನಾನು ಗೋವಿನ ಬಗ್ಗೆ ಅಜ್ಞಾನಿಯಾಗಿರುವಂತೆ ನೀವು ಮನುಷ್ಯರ ಬಗ್ಗೆ ಅಜ್ಞಾನಿಯಾಗಿದ್ದೀರಿ. ಆದರೆ ಮಾನವರನ್ನು ಯಾರು ಕೊಲ್ಲುತ್ತಿದ್ದಾರೆ? ಈ ದೇಶದ ಜನರನ್ನು ಬರ, ಕ್ಷಾಮ ಮತ್ತು ಹಣದುಬ್ಬರಗಳು ಕೊಲ್ಲುತ್ತಿವೆ. ಕಾಳಸಂತೆಕೋರರು ಮನುಷ್ಯರನ್ನು ಸಾಯಿಸುತ್ತಿದ್ದಾರೆ. ಭ್ರಷ್ಟ ಆಡಳಿತ ಜನರನ್ನು ಕೊಲ್ಲುತ್ತಿದೆ. ಅವಕಾಶ ಸಿಕ್ಕಾಗೆಲ್ಲ ಸರಕಾರವು ಪೊಲೀಸ್ ಗುಂಡುಗಳ ಸಹಾಯದಿಂದ ಮನುಷ್ಯರನ್ನು ಕೊಲ್ಲುತ್ತಿದೆ. ಬಿಹಾರದ ಜನ ಅನ್ನವಿಲ್ಲದೆ ಸಾಯುತ್ತಿದ್ದಾರೆ. ಬಿಹಾರ್ ನಗರ ಎಲ್ಲಿದೆ ಮಗ? ಬಿಹಾರ್ ಎಂಬುದು ಒಂದು ಪ್ರದೇಶ, ಒಂದು ರಾಜ್ಯ. ಓಹೋ, ಅದು ನಮ್ಮ ಜಂಬೂ ದ್ವೀಪದಲ್ಲಿಯೇ ಇದೆಯಾ? ಸ್ವಾಮೀಜಿ, ಇದೇ ದೇಶದಲ್ಲಿದೆ, ಭಾರತದಲ್ಲಿ. ಅಂದರೆ ಆರ್ಯಾವರ್ತದಲ್ಲಿ ತಾನೆ? ಹೌದು, ಹಾಗೆ ಅಂದುಕೊಳ್ಳಿ. ಸ್ವಾಮೀಜಿ, ನೀವು ಮಾನವ ರಕ್ಷಣಾ ಆಂದೋಲನಕ್ಕೆ ಕೈ ಜೋಡಿಸಿ. ಇಲ್ಲ ಮಗ, ನಾವು ಧರ್ಮಾತ್ಮರು, ಇದೆಲ್ಲ ನಮ್ಮಿಂದಾಗದು. ಮೊದಲ ಮಾತೆಂದರೆ, ನಮ್ಮ ದೃಷ್ಟಿಯಲ್ಲಿ ಮನುಷ್ಯ ಅತ್ಯಂತ ತುಚ್ಛ ಪ್ರಾಣಿ. ಈ ಮನುಷ್ಯನೇ ಮಠ ಮಂದಿರಗಳಲ್ಲಿರುವ ಆಸ್ತಿಯನ್ನು ಸರಕಾರ ಮುಟ್ಟುಗೋಲು ಹಾಕಿಕೊಳ್ಳಲಿ ಎನ್ನುತ್ತಾನೆ ಅಲ್ಲವೇ? ಮಗ, ಮನುಷ್ಯರನ್ನು ಸಾಯಲು ಬಿಡು, ಬಾ, ಗೋವನ್ನು ರಕ್ಷಿಸು. ಯಾವುದೇ ಜೀವಿ ಮನುಷ್ಯನಿಗಿಂತ ಶ್ರೇಷ್ಠವಾಗಿದೆ. ಗೋರಕ್ಷಣೆಯ ಮೆರವಣಿಗೆಯಲ್ಲಿ ಜಗಳವಾದಾಗ ಮನುಷ್ಯರು ಮಾತ್ರ ಸಾಯುತ್ತಾರೆ. ಇದು ನಿನಗೂ ಗೊತ್ತಿದೆ. ಇನ್ನೂ ಒಂದು ವಿಷಯವಿದೆ ಮಗ. ಮಾನವರ ರಕ್ಷಣೆಗಾಗಿ ನಾವು ಭ್ರಷ್ಟರೊಂದಿಗೆ ಮತ್ತು ಕಾಳಸಂತೆಖೋರರೊಂದಿಗೆ ವೈರತ್ವ ಕಟ್ಟಿಕೊಳ್ಳಬೇಕಾಗುತ್ತದೆ ಎಂದು ನಿನ್ನ ಮಾತಿನ ಅರ್ಥ. ಅದಂತೂ ನಮ್ಮಿಂದ ಸಾಧ್ಯವಿಲ್ಲ. ನಮ್ಮ ಮಠಮಾನ್ಯಗಳಿಗೆ, ಗೋರಕ್ಷಣಾ ಆಂದೋಲನಗಳಿಗೆ ಅವರೇ ತಾನೇ ಹಣ ನೀಡುವವರು. ನಾವು ಹೇಗೆ ಅವರ ವಿರುದ್ಧ ಹೋರಾಡೋದು? ಧರ್ಮ ನಮ್ಮ ಬಾಯಿ ಕಟ್ಟಿ ಹಾಕಿದೆ. ಇರಲಿ ಬಿಡಿ ಸ್ವಾಮೀಜಿ, ಮನುಷ್ಯನನ್ನು ಬಿಟ್ಟಾಕಿ. ಗೋರಕ್ಷಣೆಯ ಬಗ್ಗೆ ನನ್ನ ಜ್ಞಾನ ವೃದ್ಧಿಗೆ ಸಹಾಯ ಮಾಡಿ. ನೀವು ವರಾಂಡಾದಲ್ಲಿ ಗೋಧಿ ಒಣಗಲು ಹಾಕಿದ್ದೀರಿ ಎಂದಿಟ್ಟುಕೊಳ್ಳಿ. ಅಷ್ಟರಲ್ಲಿ ಒಬ್ಬ ಗೋಮಾತೆ ಬಂದು ಗೋಧಿ ತಿನ್ನಲು ಆರಂಭಿಸುತ್ತಾಳೆ. ಆಗ ನೀವು ಏನು ಮಾಡುತ್ತೀರಿ? ಮಗ, ಲಾಠಿಯಿಂದ ಹೊಡೆದು ಓಡಿಸಿಬಿಡುತ್ತೇವೆ. ಸ್ವಾಮೀಜಿ, ಅದು ಗೋಮಾತೆ, ಪೂಜ್ಯವಾದದ್ದು. ಮಗನ ಗೋಧಿ ತಿನ್ನಲು ಮಾತೆ ಬಂದಿದ್ದಾಳೆ. ನೀವು ಕೈ ಮುಗಿದು ಅದನ್ನು ಸ್ವಾಗತಿಸಿ, ಬಾ ತಾಯಿ, ನಾನು ಧನ್ಯನಾದೆ, ಎಲ್ಲ ಗೋಧಿಯನ್ನು ತಿಂದುಬಿಡು ಎಂದು ಏಕೆ ಹೇಳುವುದಿಲ್ಲ? ಮಗ, ನಮ್ಮನ್ನು ಅಷ್ಟಮೂರ್ಖ ಎಂದು ಭಾವಿಸಿರುವೆಯಾ? ಇಲ್ಲ, ನಾನು ನಿಮ್ಮನ್ನು ಗೋಭಕ್ತ ಎಂದುಕೊಂಡಿದ್ದೆ. ಹೌದು, ನಾವು ಗೋಭಕ್ತರೇ. ಆದರೆ
ಹಸುವಿಗೆ ಗೋಧಿ ತಿನ್ನಲು ಬಿಡುವಷ್ಟು ಮೂರ್ಖರಲ್ಲ. ಸ್ವಾಮೀಜಿ, ಪೂಜ್ಯ ಹಸು ತನ್ನ ಅಸ್ಥಿಪಂಜರ ಹೊತ್ತುಕೊಂಡು ಅಲ್ಲಲ್ಲಿ ಅಲೆದಾಡುತ್ತಾ ಕಾಗದ, ಪ್ಲಾಸ್ಟಿಕ್ ಹಾಗೂ ಬಟ್ಟೆಗಳನ್ನು ತಿನ್ನುತ್ತದೆ. ಹಲವರಿಂದ ಹೊಡೆಸಿಕೊಳ್ಳುತ್ತದೆ. ಇದೆಂಥ ಪೂಜ್ಯತೆ ಮಗ! ಇದರಲ್ಲಿ ಆಶ್ಚರ್ಯವೇನಿಲ್ಲ. ನಮ್ಮಲ್ಲಿ ಪೂಜಿಸಲ್ಪಡುವವರು ದುರ್ದಶೆಗೊಳಗಾಗುವುದು ಸಾಮಾನ್ಯ. ಅದೇ ನಿಜವಾದ ಆರಾಧನೆ. ನಾವು ಮಹಿಳೆಯರನ್ನು ಪೂಜ್ಯರೆಂದು ಪರಿಗಣಿಸುತ್ತೇವೆ ಅಲ್ಲವೇ? ಹಾಗೂ ಅವರ ದುರವಸ್ಥೆಯ ಬಗ್ಗೆ ನಿನಗೆ ತಿಳಿದೇ ಇದೆ. ಸ್ವಾಮೀಜಿ, ಬೇರೆ ದೇಶಗಳಲ್ಲಿ ಜನ ಹಸುವನ್ನು ಪೂಜಿಸುವುದಿಲ್ಲ. ಆದರೆ ಅವರು ಅದನ್ನು ಚೆನ್ನಾಗಿ ಸಾಕುತ್ತಾರೆ. ಅದು ಸಾಕಷ್ಟು ಹಾಲು ನೀಡುತ್ತದೆ. ಇತರೆ ದೇಶಗಳ ಮಾತು ಬೇಡ ಮಗ. ನಾವು ಅವರಿಗಿಂತ ತುಂಬ ಎತ್ತರದಲ್ಲಿದ್ದೇವೆ. ಅದಕ್ಕಾಗಿಯೇ ದೇವರುಗಳು ನಮ್ಮಲ್ಲಿ ಮಾತ್ರ ಅವತರಿಸುತ್ತಾರೆ. ಇತರೆ ದೇಶಗಳಲ್ಲಿ ಹಸುಗಳನ್ನು ಹಾಲು ಪಡೆಯಲು ಬಳಸಲಾಗುತ್ತದೆ. ಆದರೆ ನಮ್ಮಲ್ಲಿ ಹಸು ಗಲಭೆ ಮತ್ತು ಆಂದೋಲನದ ಕೇಂದ್ರವಾಗಿದೆ. ಹೀಗಾಗಿ ನಮ್ಮ ಹಸು ಇತರೆ ಹಸುಗಳಿಗಿಂತ ಭಿನ್ನವಾಗಿದೆ. ಸ್ವಾಮೀಜಿ, ನೀವು ಬೇರೆಲ್ಲ ಸಮಸ್ಯೆಗಳನ್ನು ಬಿಟ್ಟು ಈ ಕೆಲಸದಲ್ಲಿ ಮಾತ್ರ ತೊಡಗಿದ್ದೀರಿ, ಏಕೆ? ಮಗ, ಇದರಲ್ಲಿ ಸರ್ವರ ಹಿತವಿದೆ. ಗೋರಕ್ಷಣೆಯ ಕಾನೂನು ಅನುಷ್ಠಾನವಾದರೆ ದೇಶ ತಾನಾಗಿಯೇ ಸಮೃದ್ಧವಾಗುತ್ತದೆ. ಮೋಡಗಳು ಸಮಯಕ್ಕೆ ಸರಿಯಾಗಿ ಮಳೆ ಸುರಿಸುತ್ತವೆ. ಭೂಮಿ ಸಾಕಷ್ಟು ಆಹಾರ ನೀಡುತ್ತದೆ ಮತ್ತು ಕಾರ್ಖಾನೆಗಳು ತಾನಾಗಿಯೇ ವಸ್ತುಗಳನ್ನು ಉತ್ಪಾದಿಸುತ್ತವೆ. ನಿನಗೆ ಧರ್ಮದ ಮಹಿಮೆ ಗೊತ್ತಿಲ್ಲ. ಗೋವಿಗೆ ಅಗೌರವ ತೋರಿದ ಪರಿಣಾಮವಾಗಿಯೇ ದೇಶ ಈ ದುಸ್ಥಿತಿಗೆ ತಲುಪಿದೆ. ಸ್ವಾಮೀಜಿ, ಪಾಶ್ಚಿಮಾತ್ಯ ದೇಶಗಳು ಗೋವನ್ನು ಪೂಜಿಸುವುದಿಲ್ಲ. ಅವು ಗೋಮಾಂಸವನ್ನು ತಿನ್ನುತ್ತವೆ, ಆದರೂ ಸಮೃದ್ಧವಾಗಿವೆ. ಮಗ, ಅವರ ದೇವರು ಬೇರೆ ಇದ್ದಾನೆ. ಅವರ ದೇವರಿಗೆ ಈ ಬಗ್ಗೆ ಕಾಳಜಿ ಇಲ್ಲ. ಅದು ಬಿಡಿ, ರಷ್ಯಾದಂತಹ ದೇಶಗಳು ಹಸುಗಳನ್ನು ಪೂಜಿಸುವುದಿಲ್ಲ, ಆದರೂ ಶ್ರೀಮಂತವಾಗಿವೆ. ಇದಕ್ಕೇನೆನ್ನುತ್ತೀರಿ? ಅಯ್ಯೋ, ಅವರಲ್ಲಂತೂ ದೇವರೇ ಇಲ್ಲ ಮಗ. ಅವರಿಗೆ ಯಾವ ದೋಷವೂ ತಗುಲುವುದಿಲ್ಲ. ಅಂದರೆ ದೇವರನ್ನು ಹೊಂದುವುದು ಕೂಡ ಒಂದು ಸಮಸ್ಯೆಯೇ ಅಲ್ಲವೇ? ಅವನು ಮಾತಿಗೆ ಶಿಕ್ಷೆ ನೀಡಲು ಆರಂಭಿಸುತ್ತಾನೆ. ಹಾಂ, ನಿನ್ನ ತರ್ಕ ಸರಿ ಇದೆ ಮಗ, ಆದರೆ ಭಾವನೆ ತಪ್ಪಾಗಿದೆ. ಸ್ವಾಮೀಜಿ, ನನಗೆ ತಿಳಿದಿರುವಂತೆ ಈ ಹೊತ್ತಲ್ಲಿ ಜನರ ಮನಸ್ಸಿನಲ್ಲಿ ಗೋರಕ್ಷಣೆಯ ವಿಷಯ ಇಲ್ಲ. ಹಣದುಬ್ಬರ ಮತ್ತು ಆರ್ಥಿಕ ಶೋಷಣೆಯ ವಿರುದ್ಧ ಆಕ್ರೋಶವಿದೆ. ಜನ ಹಗರಣಗಳ ವಿರುದ್ಧ ಪ್ರತಿಭಟಿಸುತ್ತಿದ್ದಾರೆ. ಆರ್ಥಿಕ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾರೆ. ನೀವು ನೋಡಿದರೆ ಗೋರಕ್ಷಣಾ ಆಂದೋಲನ ಮಾಡುತ್ತಿದ್ದೀರಿ. ಇದಕ್ಕೆ ಏನಾದರೂ ಅರ್ಥವಿದೆಯಾ? ಖಂಡಿತ ಅರ್ಥವಿದೆ ಮಗ. ಕೇಳು, ಒಂದು ಗುಟ್ಟು ಹೇಳುವೆ. ನೋಡು, ಜನ ಆರ್ಥಿಕ ನ್ಯಾಯ ಕೇಳುತ್ತಿರುವಾಗ ಅವರನ್ನು ಬೇರೆ ದಿಕ್ಕಿಗೆ ತಿರುಗಿಸಬೇಕು. ಇಲ್ಲದಿದ್ದರೆ ಅಪಾಯಕಾರಿಯಾಗುತ್ತಾರೆ. ಹಣದುಬ್ಬರ ಕಡಿಮೆಯಾಗಬೇಕು, ಭ್ರಷ್ಟಾಚಾರ ನಿಲ್ಲಬೇಕು, ಸಂಬಳ ಹೆಚ್ಚಬೇಕು, ಶೋಷಣೆ ಕೊನೆಗೊಳ್ಳಬೇಕು ಎಂದು ಜನ ಬೇಡಿಕೆ ಇಡುತ್ತಾರೆ. ಆಗ ಅವರಿಗೆ, ಹುಚ್ಚಪ್ಪಗಳಿರ, ಈಗ ನಿಮ್ಮ ಮೂಲ ಬೇಡಿಕೆ ಗೋರಕ್ಷಣೆ ಎಂದು ಹೇಳಿ ಆರ್ಥಿಕ ಕ್ರಾಂತಿಯತ್ತ ಸಾಗುತ್ತಿರುವ ಜನರನ್ನು ನಾವು ದಾರಿಯಲ್ಲಿಯೇ ಹಸುವಿನ ಗೂಟಗಳಿಗೆ ಕಟ್ಟಿಹಾಕುತ್ತೇವೆ. ಸಾರ್ವಜನಿಕರನ್ನು ಗೊಂದಲದ ಗೂಡಿನಲ್ಲಿ ಸಿಲುಕಿಸುವುದೇ ಈ ಆಂದೋಲನದ ಗುರಿ. ಅದೆಲ್ಲ ಸರಿ ಸ್ವಾಮೀಜಿ, ನೀವು ಯಾರ ಪರವಾಗಿ ಜನರನ್ನು ಹೀಗೆ ಗೊಂದಲಕ್ಕೆ ತಳ್ಳುತ್ತಿದ್ದೀರಿ? ಹಾಂ, ಜನರ ಬೇಡಿಕೆಯಿಂದ ಬಾಧಿತರಾಗುವವರ ಪರ ನಾವಿದ್ದೇವೆ. ಇದುವೇ ಧರ್ಮ. ಒಂದು ದೃಷ್ಟಾಂತ ಹೇಳಲಾ ಮಗ? ಭ್ರಷ್ಟಾಚಾರಿಗಳ ಗುಂಪಿನಲ್ಲಿ ಎಲ್ಲ ಧರ್ಮದ ಶ್ರೀಮಂತರು ಇದ್ದಾರೆ ಮತ್ತು ಲೂಟಿಯಾಗುವ ಬಡವರಲ್ಲೂ ಎಲ್ಲ ಧರ್ಮಗಳ ಜನರಿದ್ದಾರೆ. ಇದು ನಿನಗೆ ತಿಳಿದೇ ಇದೆ. ಒಂದು ದಿನ ಎಲ್ಲ ಧರ್ಮಗಳ ಹಸಿದ ಜನ ಸೇರಿಕೊಂಡು
ನಮ್ಮ ಧರ್ಮದ ಶ್ರೀಮಂತ ವ್ಯಾಪಾರಿಯೊಬ್ಬ ತನ್ನ ಗೋದಾಮಿನಲ್ಲಿ ಸಂಗ್ರಹಿಸಿದ ಧಾನ್ಯ ಲೂಟಿ ಮಾಡಲು ಮುಂದಾದರು. ಆಗ ಆ ಶ್ರೀಮಂತ ನಮ್ಮ ಬಳಿ ಬಂದು, ಸ್ವಾಮೀಜಿ, ಏನಾದರೂ ಮಾಡಿ, ಈ ಜನ ನನ್ನ ಉಗ್ರಾಣ ಲೂಟಿ ಮಾಡುತ್ತಾರೆ. ನೀವು ಮಾತ್ರ ನನ್ನನ್ನು ಉಳಿಸಬಹುದು. ನಾನು ನೀವು ಹೇಳಿದ್ದನ್ನು ಕೊಡಲು ಸಿದ್ಧ ಎಂದ. ಅಷ್ಟೇ, ತಕ್ಷಣ ನಾನು ಎದ್ದು ನಿಂತೆ. ಒಂದು ಮೂಳೆಯನ್ನು ಕೈಯಲ್ಲಿ ಹಿಡಿದುಕೊಂಡು ದೇವಸ್ಥಾನದ ವೇದಿಕೆ ಹತ್ತಿದೆ. ಹಾಗೂ ಉಗ್ರಾಣ ಲೂಟಿ ಮಾಡುವ ಘೋಷಣೆ ಕೂಗುತ್ತಿರುವ ಹಸಿದಿರುವ ಸಾವಿರಾರು ಜನರಿಗೆ ಆ ಮೂಳೆ ತೋರಿಸಿ, ಯಾರೋ ನಮ್ಮ ದೇವರ ಗುಡಿಯನ್ನು ಮಲಿನಗೊಳಿಸಿದ್ದಾರೆ, ಯಾವನೋ ಪಾಪಿ ಈ ಮೂಳೆಯನ್ನು ದೇವಸ್ಥಾನದಲ್ಲಿ ಎಸೆದಿದ್ದಾನೆ, ಅನ್ಯಧರ್ಮಿಗಳು ನಮ್ಮ ದೇವಸ್ಥಾನ, ನಮ್ಮ ಧರ್ಮ ಹಾಳು ಮಾಡಿದ್ದಾರೆ, ನಮಗೆ ನಾಚಿಕೆಯಾಗಬೇಕು. ನಾನು ಈ ಕ್ಷಣದಿಂದಲೇ ಇಲ್ಲಿಯೇ ಉಪವಾಸ ಆರಂಭಿಸುತ್ತೇನೆ. ದೇವಸ್ಥಾನ ಶುಚಿಗೊಳಿಸಿ, ಬಣ್ಣ ಬಳಿದು, ಹವನ ಮಾಡಿ ಪವಿತ್ರಗೊಳಿಸಿದಾಗ ಮಾತ್ರ ನಾನು ಉಪವಾಸ ನಿಲ್ಲಿಸುತ್ತೇನೆ ಎಂದು ದೈವವಾಣಿಯಂತೆ ಹೇಳಿದೆ. ಇನ್ನೇನು ಮಗ, ಶ್ರೀಮಂತನ ವಿರುದ್ಧ ಹೋರಾಡಲು ಒಗ್ಗೂಡಿದ ಜನ ಧರ್ಮದ ಹೆಸರಿನಲ್ಲಿ ತಮ್ಮೊಳಗೆ ಜಗಳಾಡಲು ಪ್ರಾರಂಭಿಸಿದರು. ನಾನು ಅವರ ಘೋಷಣೆಯನ್ನು ಬದಲಾಯಿಸಿದೆ. ಅವರು ಹೊಡೆದಾಡಿದ ನಂತರ ನಾನು, ಈ ದೇಶದ ಧರ್ಮನಿಷ್ಠ ಜನರು ಧನ್ಯರು, ಈ ದೇಶದ ಶ್ರೀಮಂತರು ಧನ್ಯರು, ಉಗ್ರಾಣದ ಒಡೆಯರು ಧನ್ಯರು, ದೇವಸ್ಥಾನದ ಶುದ್ಧೀಕರಣದ ಸಂಪೂರ್ಣ ವೆಚ್ಚವನ್ನು ಅವರು ಭರಿಸಿದ್ದಾರೆ ಎಂದು ಸಾರಿದೆ. ಮಗ, ಹಸಿದ ಜನ ಯಾರ ಉಗ್ರಾಣ ಲೂಟಿ ಮಾಡಲು ಹೊರಟಿದ್ದರೋ ಅದೇ ವ್ಯಾಪಾರಿಯನ್ನು, ಅದೇ ಶ್ರೀಮಂತನನ್ನು ಹೊಗಳಲು ಪ್ರಾರಂಭಿಸಿದರು. ಅವನಿಗೆ ಜೈಕಾರ ಹಾಕಲು ಆರಂಭಿಸಿದರು. ಮಗ, ಇದು ಧರ್ಮದ ಮಹಿಮೆ. ಒಂದು ವೇಳೆ ಜನರನ್ನು ಗೋರಕ್ಷಣಾ ಆಂದೋಲನದಲ್ಲಿ ತೊಡಗಿಸದಿದ್ದರೆ ಅವರು ಬ್ಯಾಂಕುಗಳ ರಾಷ್ಟ್ರೀಕರಣಕ್ಕೆ ಆಂದೋಲನ ಮಾಡುತ್ತಾರೆ, ಉದ್ಯೋಗಕ್ಕಾಗಿ ಆಂದೋಲನ, ವೇತನ ಹೆಚ್ಚಳಕ್ಕಾಗಿ ಆಂದೋಲನ, ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ನಡೆಸುತ್ತಾರೆ. ಸಾರ್ವಜನಿಕರನ್ನು ಹೀಗೆ ಗೊಂದಲದಲ್ಲಿ ಸಿಲುಕಿಸುವುದೇ ನಮ್ಮ ಕೆಲಸ. ಸ್ವಾಮೀಜಿ, ನೀವು ನನ್ನ ಜ್ಞಾನವನ್ನು ಸಾಕಷ್ಟು ಹೆಚ್ಚಿಸಿದ್ದೀರಿ. ಇನ್ನೊಂದು ವಿಷಯ ಹೇಳಿ. ಹಲವು ರಾಜ್ಯಗಳಲ್ಲಿ ಗೋರಕ್ಷಣೆಗಾಗಿ ಕಾನೂನುಗಳಿವೆ. ಉಳಿದೆಡೆಯಲ್ಲೂ ಕಾನೂನು ಅನುಷ್ಠಾನಗೊಳ್ಳಬಹುದು. ಆಗ ಈ ಚಳುವಳಿ ನಿಂತು ಹೋಗುತ್ತದೆ. ಮುಂದೆ ನೀವು ಯಾವ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡುತ್ತೀರಿ? ಮಗ, ಇಲ್ಲಿ ಚಳುವಳಿಗೆ ವಿಷಯಗಳ ಕೊರತೆ ಇಲ್ಲ. ದುರ್ಗೆಯ ವಾಹನ ಸಿಂಹ ಅಲ್ಲವೇ? ಸರ್ಕಸ್ ಕಂಪನಿಯವರು ಅವುಗಳನ್ನು ಪಂಜರದಲ್ಲಿ ಬಂಧಿಸಿ ಆಟವಾಡಿಸುತ್ತಾರೆ. ಇದು ಅಧರ್ಮ ತಾನೆ? ನಾವು ಎಲ್ಲ ಸರ್ಕಸ್ ಮಾಲೀಕರ ವಿರುದ್ಧ ಆಂದೋಲನ ಮಾಡಿ ಸರ್ಕಸ್ ಕಂಪನಿಗಳನ್ನು ಮುಚ್ಚಿ ಹಾಕುತ್ತೇವೆ. ನಂತರ ದೇವರು ಮತ್ಸ್ಯಾವತಾರದಲ್ಲೂ ಇದ್ದಾನೆ. ಅಂದರೆ ಮೀನು ದೇವರ ಪ್ರತೀಕ ಅಲ್ಲವೇ? ನಾವು ಮೀನುಗಾರರ ವಿರುದ್ಧ ಚಳವಳಿ ನಡೆಸುತ್ತೇವೆ. ಸರ್ಕಾರದ ಮೀನುಗಾರಿಕೆ ಇಲಾಖೆಯನ್ನು ಮುಚ್ಚಿಸುತ್ತೇವೆ. ಸ್ವಾಮೀಜಿ, ಗೂಬೆ ಲಕ್ಷ್ಮಿಯ ವಾಹನ, ಅದರ ಸಲುವಾಗಿಯೂ ಏನಾದರೂ ಮಾಡಬೇಕಲ್ಲವೇ? ಹೌದು, ನಾವು ಇದನ್ನೆಲ್ಲ ಅದರ ಸಲುವಾಗಿಯೇ ಮಾಡುತ್ತಿದ್ದೇವೆ. ಮಗ, ಈ ದೇಶದಲ್ಲಿ ಗೂಬೆಗಳಿಗೆ ಯಾವುದೇ ಕಷ್ಟವಿಲ್ಲ. ಅವು ಸುಖವಾಗಿವೆ. ಲೂಟಿ ಮುಗಿಯುವವರೆಗೂ, ಭ್ರಷ್ಟಾಚಾರ ನಿಲ್ಲುವವರೆಗೂ ಜನರ ಕಷ್ಟಗಳು ಮುಗಿಯುವುದಿಲ್ಲ ಮಗ. ಇನ್ನೊಂದು ಉಪಾಯವೂ ಇದೆ. ನಮ್ಮ ಧರ್ಮದ ಜನರ ತೊಂದರೆಗಳಿಗೆ ಅನ್ಯಧರ್ಮೀಯರು ಕಾರಣವೆಂದು ಪ್ರಚಾರ ಮಾಡಬಹುದು, ಮತ್ತೆ ದಿಕ್ಕು ತಪ್ಪಿಸಬಹುದು. ಹೀಗೆ ನಾವು ಜನರನ್ನು ಧರ್ಮದ ಹೆಸರಿನಲ್ಲಿ ಗೊಂದಲಕ್ಕೀಡು ಮಾಡುತ್ತೇವೆ ಎಂದರು. ಅಷ್ಟರಲ್ಲಿ ದಿಲ್ಲಿಗೆ ಹೋಗುವ ರೈಲು ಬಂತು. ಸ್ವಾಮೀಜಿ ರೈಲು ಹತ್ತಿ ಹೊರಟು ಹೋದರು. ಮಗ ಅಲ್ಲಿಯೇ ಉಳಿದ.